ಆಗಿದೆ. ನಹುಷರಾಜ ಅಂತಾನ ಸಂಸ್ಕೃತ ಭಾಷೆಯಲ್ಲೇ ದೌಡ್ ದೌಡ್ ಅನ್ನೋದಕ್ಕ ಸರ್ಪ 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 ಅನ್ನಕತ್ತ. ಅದು ಸಂಸ್ಕೃತ ಭಾಷೆ ಸರ್ಪ ಸರ್ಪ ಆಗ್ತದ. ಋಷಿಮುನಿಗಳು ಹೇಳ್ತಾನ ತಡ ಮಾಡ್ಬೇಡ್ರಿ, ದೌಡ್ ದೌಡ್. ಎದಕ್ಕ? ನೀ ಮಾಜ ಬೊಲೋಗ ದೀಪ ಪತಂಗ ಸೋಯಂತ. ಅಭಂಗದೊಳಗ ಪ್ರಮಾಣದ ದೀಪ ಪತಂಗ ಅನ್ನುವಂಥದ್ದೊಂದು ಹುಳ ಇರ್ತದಂತ್ರಿ. ದೀಪಕ್ಕೆ ಆಲಿನ ಕೊಟ್ಟು ತಾನ ಭಸ್ಮಾಗಿ ಹೋಗ್ತದ. ಅಭಂಗಗಳ ಪ್ರಮಾಣ ನೀ ಮಾಜ ಬುಲಲೋಗ ದೀಪ ಪತಂಗ ಸೋಯ. ಎಷ್ಟು ಸುಂದರ ದೀಪಕ್ಕೆ ಆಲಿನ ಕೊಟ್ಟು ಸುತ್ತ ಭಸ್ಮಾಗಿ ಹೋಗಿ ಬಿಟ್ಟು ಉಪಯೋಗ ಆಗಲಿಲ್ಲ. ಆ ಪ್ರಕಾರ ಇವ ಸರ್ಪ ಸರ್ಪ ಅನ್ಕೊತ ಏನ್ ಮಾಡಿದಂದ್ರ ಸಪ್ತ ಋಷಿಗಳೊಳಗ ಅಗಸ್ತ್ಯ ಮುನಿ ಕುಳ್ಳಂದ್ರೆ ಗೆದ್ದಿದ್ದ. ಅವಾಗ ಇವನು ಕಾಲ್ ಐತ್ರಿ ಒದ್ದಾನನಾಗಿ. ಯಾಕಂದ್ರೆ ಋಷಿಗಳೊಳಗ ಸಾಮಾನ್ಯವಾದವರೆಲ್ಲ. ಶುಕಮುನಿ ಆಗಿರ್ಬೋದು, ವ್ಯಾಸಮುನಿ, ಅನೇಕ ಮಹಾನ್ ಮಹಾನ್ ಮುನಿಗಳು. ಅಗಸ್ತ್ಯ ಮುನಿ ಅಂತವಪ್ಪ ಅಂದ್ರ ಸಪ್ತ ಸಾಗರವನ್ನ ಒಂದ ಬಗಿಸಿ ಮಾಡಿದಂತ ಅಗಸ್ತ್ಯ ಮುನಿ. ಒಂದ ಬಗಿಸಿ ಮಾಡ್ಯಾನ, ಒಂದ ಬಗಿಸ ಕುಡಿದು ಬಿಟ್ಟಾನ. ಯಾರು? ಅಗಸ್ತ್ಯ ಮುನಿ. ಕುಳ್ಳಂದ್ರೆ ಗೆದ್ದಿದ್ದವ. ಅವಾಗ ಏನಾತಪ್ಪ ಅಂದ್ರೆ ಇವು ಕಾಲ್ ಹೆಚ್ಚು. ಋಷಿಗಳು ಶಾಂತಿ ಇರ್ತಾರೆ ಎಲ್ಲಿವರೆಗೆ ಶಾಂತ. ಅದು ನೀತಪ್ಪ ಅಂದ್ರೆ ಕ್ರಾಂತಿನೂ ಆಗ್ತದ್ರ್ಯಾ. ಋಷಿ ಶಾಪ ಸಂತರ ಕೋಪ ಯಾ ಕಾಲಕ್ಕೂ ಸುಳ್ಳಾಗಂಗಿಲ್ಲ. ಅದಕ್ಕ ಋಷಿ ಮುನಿಗಳನ್ನ, ಸಂತರನ್ನ, ಶರಣರನ್ನ ಕಣ್ಣೀರು ಬರೆಸಬಾರ್ದ್ರ. ಅದು ಶಾಪ ತಟ್ಟಲಾರ್ದ ಹೋಗುವುದಿಲ್ಲ. ಸಾಮಾನ್ಯ ಮಾನವರಗತೆ ಕಂಡು ಕೂಡ ಸಾಮಾನ್ಯವಾದವರಲ್ಲ ಅವರು. ಅದಕ್ಕಾಗಿ ಯಾವ ಕಾಲಕ್ಕಾದರೂ ಸಂತನಾಗಲಿ, ಶರಣರಾಗಲಿ, ಋಷಿಗಳಾಗಲಿ, ಸ್ತ್ರೀಯರನ್ನಾಗಲಿ ಕಣ್ಣೀರು ಯಾವ ಕಾಲಕ್ಕೂ ಬರೆಸಬಾರದು. ಅದು ಬಹಳ ಶಾಪದ, ಬಹಳ ಕೆಟ್ಟದ. ಅಗಸ್ತ್ಯ ಮುನಿ ಅಂತಾನ ಸರ್ಪ ಸರ್ಪದಾಗ್ತದೆ ಅನ್ಕೊಳ್ಳಿ. ನನಗೆ ನೀ ಋಷಿ ಅನ್ನೋದು ನಿನಗೆ ಪರಿಜ್ಞಾನ ಇಲ್ಲ. ಸಾಮಾನ್ಯವಾದ ಋಷಿಯಾದ ಪ್ರತಿ ಶಿಸ್ತು ನಿರ್ಮಾಣ ಮಾಡಿದ ಋಷಿಗಳು ಶಿಸ್ತಿ ನಿರ್ಮಾಣ ತಾಕತ್ತದ. ಅದನ್ನ ಲಯ ಮಾಡುದು ಅವ್ರ ಕೈಯಲ್ಲೇನದ. ದೇವ್ರಿಗಿಂತ ದೊಡ್ಡ ಅವರಂದ್ರ ಸಪ್ತ ಋಷಿಗಳು. ನನಗೆ ನೀ ಕಾಲ್ ಹಚ್ಚಿದೆ ಅಲ್ಲ, ಪಾಪದ ಕೂಡ ತುಂಬಿ ಬಂದದ. ಪಲ್ಲಕ್ಕೆ ತಳಗಿಟ್ಟುಕೊಳ್ಳಿ ಶಾಪ ಕೊಟ್ಟು ಬಿಟ್ಟ ಅಗಸ್ತ್ಯ ಮುನಿ. ನೀ ಸರ್ಪ ಸರ್ಪನಾಗ್ತದೆ, ಸರ್ಪ ಆಗಿ ಬಿಡಂದ. 100 ಯಜ್ಞವನ್ನ ಮಾಡಿದ್ರು ಕೂಡ ನಹುಷರಾಜ ಏನಪ್ಪ ಅಂದ್ರ ಸರ್ಪ ಆದಂದ್ರ ಹಾವಾಗಿ ಬಿದ್ದ. ಸಂತ ಮಹಾತ್ಮರಿಗೆ ಕಥೆ ಗೊತ್ತದ. ನಿಮಗೆ ನಿಧಾನವಾಗಿ ತಲೆ ತುಂಬುವಂಗ ನಾ ಯಾಕೆ ಹೇಳಾಕ್ತೇನಂದ್ರ ಅದು ಬಹಳ ಅರ್ಥ ಗರ್ಭಿತದ. ಮೋಹ ಮಾಡ್ಯಾನ. ಮೋಹ, ಕಾಮ, ಕ್ರೋಧ, ಮೋಹ ಬಹಳ ಕೆಟ್ಟದ್ದದ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಒಳಗಿನ ಕಂಗಳ ತೆರೆದು ನೋಡು. ಹೊರಗಿನ ಕಣ್ಣು ತೆಗಿದಲ್ಲ, ಒಳಗಿನ ಕಣ್ಣು ತೆಗೆದು ನೋಡ್ಬೇಕಾಗಿದೆ. ಪರಮಾತ್ಮ ಒಳಗ ಅಂತರಾತ್ಮದಲ್ಲಿದ್ದಾನೆ. ಮ್ಯಾಗ ಸ್ವಚ್ಛ ಮಾಡುವುದಲ್ಲ, ಒಳಗಿನ ಸ್ವಚ್ಛ ಆಗಬೇಕಾಗಿದೆ. ಬಹಳ ಮಹತ್ವಪೂರ್ಣದ. 100 ಯಜ್ಞ ಮಾಡಿದ ನಹುಷರಾಜ ಇಂದ್ರ ಪದವಿ ಪಡೆದ ಸುಖ ಇರಬೇಕಾಗಿತ್ತು. ಇಂದ್ರನ ಹೆಂಡತಿ ಮೇಲೆ ಅವಾಗ ಮನಸ್ಸು ಮಾಡಿದ. ಋಷಿ ಮುನಿಗಳು ಶಾಪ ಕೊಟ್ಟರು, ಸರ್ಪ ಆಗಿ ಬಿದ್ದ. ಕ್ಷಮಾಖರ ಅಪರಾಧ ಮಹಾರಾಜ ತುಮಿ ಸಿದ್ಧ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅಂತ ಮುಗಿದೋತ ಕತಿ. ಅದಕ್ಕೆ ಮಾತಾಡ್ಬೇಕಾದ್ರ ಮೊದಲ ವಿಚಾರದ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಉಪಯೋಗ ಮತ್ತೆ ವಾಪಸ್ ತಕ್ಕೊಳಕ್ ಬರುವುದಿಲ್ಲ. ಮಾತೇ ಮಾಲಿಕ್ಯದ. ಮಾತು ಬಲ್ಲವ ಮಾಲಿಕ ತಂದ, ಮಾತು ಬಲ್ಲವ ಜಗಳ ತಂದಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಾ ಯಾರ ಜೊತೆ ಮಾತಾಡಕತ್ತೀನಿ, ಏನ್ ಮಾತಾಡಕತ್ತೀನಿ, ಎಚ್ಚರದಲ್ಲಿರ್ಬೇಕಾಗ್ತದ. ಅದಕ್ಕೆ ನಾ ದಿವಸ ಏನ್ ಹೇಳ್ತಪ್ಪ ಅಂದ್ರ ತಂದೆ ತಾಯಿ ಜೋಡಿ ಆ ಪ್ರಕಾರ ಮಾತಾಡಬೇಕು, ಹೆಂಡತಿ ಜೋಡಿ ಆ ಪ್ರಕಾರ ಮಾತಾಡಬೇಕು, ಮಕ್ಕಳ ಜೋಡಿ ಆ ಪ್ರಕಾರ ಮಾತಾಡಬೇಕು. ಲೆಕ್ಕದ ಏಕ ಡೈರೆಕ್ಟ್ ಹಾಗೆ ಬಿರುಸು ನುಡಿಗಳು ಆಡಬಾರದು. ನಹುಷರಾಜ ಅಂದ ತಪ್ಪು ಮಾಡಿದೆ.
ಉತ್ಪತ್ತಿಯಿಂದ ಮೇಲೆ ನೀರು ಕುಡಿಯಬೇಕು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಯಾರಿಗೂ ಬಿಡಲಾರದು. ಬಾರದು ಬಪ್ಪದು ಅವ್ರ ಅಪ್ಪಗೂ ತಪ್ಪದಂತ. ಆರೇನು ಮಾಡುವರು ಆರಿಂದಲೇನಾಗುವುದು, ಪೂರ್ವ ಜನ್ಮದ ಕರ್ಮ ವಿಧಿಬಲ್ಲ ಬಿಡದಂತ. ಬಹಳ ಕೆಟ್ಟದ್ದದ. ಬೆಂಕಿ ತಿಳಿದು ಮುಟ್ಟು ಸುಡದದ, ತಿಳಿಲಾರ್ದು ಮುಟ್ಟು ಸುಡದ. ಸುಡುದು ಧರ್ಮದ. ಪ್ರೀತ್ಲೆ ಮುಟ್ರಿ ಶಿತ್ಲೆ ಮುಟ್ರಿ ಬೆಂಕಿ ಹಿಡಿದುಕೊಂಡು ಸುಟ್ಟೆ ಬಿಡುವುದು. ಬೆಂಕಿ ಅನ್ನೋದು ವಿಚಾರದಲ್ಲಿ ಇರ್ಬೇಕು. ಅದು ಬಹಳ ಮೇನದ. ನೌಶರಾಜ ಅಂದ, ನನ್ನಿಂದ ಬಹಳ ಅಪರಾಧ ಆತು. 100 ಯಜ್ಞವನ್ನು ಮಾಡಿ ಕೂಡ ಅದರ ಮರ್ಮವನ್ನು ತಿಳಿಯಲಿಲ್ಲ. ತಿಂಗಳಗಟ್ಟೆ ಲಕ್ಷ್ಮೀದೇವಿ ಗುಡಿಯಲ್ಲಿ ದೇವಿ ಪುರಾಣ ಹಚ್ಚಾರ, ಒಂದು ದಿವಸ ಬಂದು ಕೇಳಲಿಲ್ಲ. ಉಪಯೋಗ ಏನದ ಹೇಳಲ್ಲ. ನಮ್ಮ ಗುರು ಹಿರಿಯರು ಹಂಗ ಮೈಕಿನ್ಯಾಗ 7 ಹಿಡ್ಕೊಂಡು ಒದರತಿರ್ತಾರ, ಹಂಗ ಕೂಗ್ತಿರ್ತಾರ, ಬರ್ರಿ ಅಪ್ಪ ಇವತ್ತು ಬರುವದ, ಬರ್ರಿ ಬರ್ರಿ. ಕಿತ್ತನುಡಿಗಳು ನೀವು ಅದೇ ತರ ನಿಮಗ ನಿಮ್ಮ ಸುಖಕ್ಕಾಗಿ ಹೇಳ್ತಾನ, ಅವ್ರ ಸುಖಕ್ಕಾಗಿ ಎಲ್ಲ. ಇದು ಒಂದ ಊರು ಉದ್ಧಾರ ಇಲ್ಲ, 3 ಊರು ಉದ್ಧಾರದ. ಮಲಾಬಾದ್, ವಜ್ರಾಡ್, ಗೂಗಾಡ್ 3 ಊರು ಸೀಮೆಯಲ್ಲಿದ್ದಂತ ತಾಯಿ ಎಲ್ಲರನ್ನು ಉದ್ಧಾರ ಮಾಡಕ ನಿಂತಾಳ. ಎಲ್ಲರೂ ಉದ್ಧಾರ ಆಗ್ಬೇಕು, ಎಲ್ಲರಿಗೂ ಸುಖ ಸಮೃದ್ಧಿ ಆಗ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಇದು ಶ್ರಾವಣ ಮಾಸದಲ್ಲಿ ಗುರು ಹಿರಿಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಇದಾಗಕೈತಿ 3ನೇ ವರ್ಷ. ತ್ರಿವೇಣಿ ಸಂಗಮದ 3 ಸೀಮೆಯಾಗ ಲಕ್ಷ್ಮೀ ಸಾಮಾನ್ಯವಾದದ್ದು 3 ಸೀಮೆಯಾಗ ಹೋದಾಳ. ಆ ಕಡೆ ಮಹಾರಾಷ್ಟ್ರದ, ಈ ಕಡೆ ಕರ್ನಾಟಕ ಬೌಂಡ್ರಿ ಅಂದ್ರೆ ಸಾಮಾನ್ಯವಾದದ್ದು. ಬಾಳ ಕ್ಷೇತ್ರ ಇದು. ಆ ಕಡೆ ಯಾವ ದೇವ್ರು ಹೋಗ್ಬೇಡ, ಇದೇ ಲಕ್ಷ್ಮಿ ಹಿಡ್ಕೋರು ಎಲ್ಲ ಮಾಡ್ತಾಳ. ಲಕ್ಷ್ಮಿ ಅಂತಾಳ, ನಾ ಇಲ್ಲೇ ಇರಕ್ಕಾಗಿ ಸುಮ್ಮನೆ ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರ ಮಾಡ್ಲಿತ್ತಾಳ. ಏನೆಲ್ಲ ಕೊಡುವಂತ ಲಕ್ಷ್ಮೀ ದೇವಿ ಇಲ್ಲೇ ನಿಂತಾಳ. ಬೇಡ್ರಿ, ಭಕ್ತಿ ಮಾಡ್ರಿ, ಎಲ್ಲವನ್ನು ಕೊಡುವಂತ ತಾಯಿ ಇಲ್ಲೇ ಅದಾಳ, ಎಲ್ಲಿ ದೂರಿಲ್ಲ. ಅದಕ್ಕೆ ನಾ ಎಲ್ಲರಿಗೂ ಏನು ಹೇಳ್ತಾ ಇರ್ತೇನು, ನೀವು ಮುಖ್ಯವಾದ ಕೆಲಸಕ್ಕೆ ಎಲ್ಲರೇ ಹೋಗ್ಬೇಕಾದ್ರ ದೇವಿ ಅಪ್ಪನೆ ಪಡೆದು ಹೋಗ್ರಿ. ದೇವಿಗೆ ನಮಸ್ಕಾರ ಮಾಡ್ರಿ. ದೇವಿ, ನಾ ಇಂಥ ಕಾರ್ಯಕ್ಕೆ ಹೋಗ್ತಾನೆ, ಸ್ವಲ್ಪ ನಮಗ ಅನುಕೂಲ ಮಾಡುತ್ತಾಯಿ. ಎಂತ ವಿಘ್ನ ಆಗುದಿತ್ತ ಇದ್ರು ಕೂಡ ತಪ್ಪಿಸುವಂತ ಸಾಮರ್ಥ್ಯ ದೇವಿಯಲ್ಲದ. ನನಗೆ ಬೇಡ್ಕೊಂಡು ಹೋಗ್ಯಾನ ಅಂತೇಳಿ ಆ ವಿಘ್ನವನ್ನ ಬಯಲು ಮಾಡ್ತಾಳ ದೇವಿ. ಯಾವ ನಿಮ್ಗೆ ತೊಂದರೆ ಆಗುದಿಲ್ಲ. ನೌಶರಾಜ ಬೇಡ್ತಾನ, ನನಗ ಪರಿಹಾರ ಯಾವಾಗ ಆಗುದು? ತಪ್ಪಂತೂ ಮಾಡಿ, ಈಗ ತಪ್ಪು ಮಾಡಿ ಅಂದ್ಕೂಡ್ರಿ, ನಾ ಈಗ ಹಾವಾಗಿ ಬಿದ್ನಿ, ಸರ್ಪ ಹಾಗೆ ಬಿದ್ನಿ, ನನಗೆ ಯಾವಾಗ ಉದ್ಧಾರ ಆಗುದಂದಾಗ ಋಷಿಮುನಿಗಳು ಹೇಳ್ತಾರ, ಕೃತಾಯುಗದಲ್ಲೇ ಜಮದಗ್ನಿ ಎಲ್ಲಮ್ಮ ಪರಶುರಾಮ ಅವತಾರದ ಜಮದಗ್ನಿಂದ್ರ ಮಾದೇವದಾನ, ರೇಣುಕಾ ಎಲ್ಲಮ್ಮ ಅಂದ್ರ ಜಗನ್ಮಾತೆ ತಾಯಿ ಪಾರ್ವತಿ ಅವತಾರ. ಪರಶುರಾಮ ಯಾರಪ್ಪ ಅಂದ್ರ ವಿಷ್ಣು ಪರಮಾತ್ಮನ 6ನೇ ಅವತಾರ ಪರಶುರಾಮ. ಆ ಸಂದರ್ಭದಲ್ಲಿ ನೀನು ಉದ್ಧಾರ ಆಗ್ತಿರ್ತೇಳಿ ಅವರು ಮತ್ತ ಅಭಯ ಹಸ್ತವನ್ನು ನೀಡ್ಯಾರ. ರೇಣುಕಾ ರಾಜನ ಮಗಳು ರೇಣುಕಾ ಎಲ್ಲಮ್ಮ, ನಿಮ್ಗೆಲ್ಲ ಕಥೆ ಗೊತ್ತು. ಲಕ್ಷ ಕೊಟ್ಟಿ ಕೇಳ್ರಿ, ಬಹಳ ಮಹತ್ವಪೂರ್ಣವಾದದ ದೇವಿ ಕಥೆ ಅದ. ರಾಜನ ಮಗಳು ರಾಜಕುಮಾರಿ ಯಾರು? ಎಲ್ಲಮ್ಮ. ರೇಣುಕಾ ರಾಜನ ಮಗಳು ರೇಣುಕಾ ಎಲ್ಲಮ್ಮ. ಯಾರ ವರ ತೋರಿಸ್ರು ಪಸಂದ ಆಗ್ಲಿಲ್ಲ ಎಲ್ಲಮ್ಮಗ. ಒಮ್ಮೆ ಹಾದಿಯಲ್ಲಿ ಬರುವಾಗ ಜಮದಗ್ನಿ ಭೇಟಿ ಆತು. ರೇಣುಕಾ ರಾಜ ಹೇಳ್ತಾಳ, ನಾ ಇವನ ಆಗ ಅವನ್ ತಂದೆ ಅಂತ ಹೇಳಿದ್ಲು. ಏನು ಸ್ವಲ್ಪ ದೌಡ್ ಮುಗಿಸ್ರೆ